ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನಿಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋ. ನಾವೆಲ್ಲರೂ ಸೇರಿ ಅದನ್ನ ಫೈನಲೈಸ್ ಮಾಡಿರೋದು. ಏನ್ ಸುಬು, ಅಜ್ಜಿ ಮುಂದೆ ಮಾತಾಡೋದಕ್ಕೆ ನಾಚಿಕೆನಾ? ನಾಚಿಕೆ ಅಲ್ಲ ಮೇಡಮ್. ಅವ್ರಿಗೆ ನೀವು ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನಾನು ಈ ಕಡೆ ಕರ್ಕೊಂಬಂದೆ ಅಷ್ಟೇ. ಓ ಅಷ್ಟೇನಾ? ನಾನು ಪ್ರೀತಿ ಮಾಡ್ತಿರೋ ವಿಷಯ ನಾನು ಅಜ್ಜಿ ಹತ್ರ ಹೇಳ್ಕೊಂಡಿದ್ದೀನಿ. ಹೌದಾ? ಅಜ್ಜಿಗೆಲ್ಲ ಹೇಳ್ಬಿಟ್ಟಿದ್ದೀರಾ ಮೇಡಮ್? ಅಲ್ಲ, ನೀವು ಪ್ರೀತಿಸಿ ಇವಾಗ ನೋಡಿದ್ರೆ ಹೀಗೆಲ್ಲ ಆಗ್ತಿದೆಯಲ್ಲ, ನಿಮ್ಗೆ ಈ ಮದ್ವೆಗೆ ಒಪ್ಪಿಗೆ ಇದೆಯಾ? ಅಪ್ಪ, ಈಗ ಕೇಳ್ತಿದ್ಯಾ ಈ ಮಾತನ್ನ? ಈಗ ಕೇಳೋದ್ರ ಬದಲು ಮದ್ವೆ ಆಗಿ ಒಂದ್ 4 ವರ್ಷ ಆದ್ಮೇಲೆ ಕೇಳ್ಬೇಕಾಗಿತ್ತಲ್ವಾ ಒಪ್ಕೆನಾ ನಿಮಗೆ ಅಂತ. ಏನ್ ಸುಬ್ಬು, ಈ ವಿಷಯನ ಈಗ ನೀನ್ ಕೇಳೋದು? ಹಂಗಲ್ಲ ಮೇಡಮ್, ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾಯಿಲ್ಲ. ಅಲ್ಲ ಮೇಡಮ್, ನೀವು ಒಪ್ಕೊಂಡಿದ್ದೀರಾ ಅಂದರೆ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಹೌದಲ್ವಾ, ನಾನು ನಿನ್ನ ಹತ್ರ ಈ ವಿಷಯನೇ ಹೇಳ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡು, ಈಗ ವಿಷಯ ಮಾತಾಡೋಕೆ ಟೈಮೂ ಅಲ್ಲ. ಮದುವೆ ಆದಮೇಲೆ ಈ ವಿಷಯ ಹೇಳ್ತೀನಿ. ಆದರೆ ನಾನು ಇದ್ಕಿದ ಹಾಗೆ ಈ ಮದುವೆಗೆ ಒಪ್ಕೊಂಡಿರೋದಕ್ಕೆ ಕಾರಣ ಅಪ್ಪ ನನ್ನ ಹತ್ರ ಬಂದು ನಿನಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ, ಅದು ಇಂಥ ಹುಡುಗನ ಜೊತೆ ಅಂತ ನನಗೆ ಹೇಳಿದಾಗ ನಾನು ಒಪ್ಕೊಳ್ದೆ ಇರೋಕ್ಕಾಗತ್ತಾ? ಅಂದರೆ ಯಜಮಾನ್ರ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ನೀವು ಈ ಮದುವೆಗೆ ಒಪ್ಕೊಂಡ್ರಾ ಮೇಡಮ್? ರೋಗಿ ಬಯಸಿತ್ತು ಅದೇ, ಡಾಕ್ಟರ್ ಹೇಳಿದ್ದು ಅದೇ. ಅದ್ರಲ್ಲಿ ಬೇಜಾರಾಗೋ ಮಾತು ಎಲ್ಲಿಂದ ಬಂತು? ಅಪ್ಪ ಏನೇ ಮಾಡಿದ್ರು ಅದು ನನ್ನ ಖುಷಿಗೆ ಅಂತ ನನಗೆ ಗೊತ್ತು. ಅಪ್ಪ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತು ಹೇಳಿದ್ರು, ನಮ್ಮಿಬ್ಬರಿಗೆ ಓಕೆ ಅನ್ನೋದಾದ್ರೆ ಮದುವೆ ಆದಮೇಲೆ ನಾವು ಈ ಮನೆಯಲ್ಲೇ ಇರ್ಬೋದು ಅಂತ. ನಾನು ಆ ಮನೇಲಿದ್ರೇನು ಈ ಮನೇಲಿದ್ರೇನು, ನನ್ನ ಗಂಡ ಯಾವಾಗಲೂ ಇದೇ ಮನೇಲಿರೋವಾಗ ನಾನು ಇಲ್ಲೇ ಇದ್ದ ಹಾಗೆ ಅಲ್ವಾ? ನಾನು ನನ್ನ ಗಂಡನ ಜೊತೆ ಇದ್ದ ಹಾಗೂ ಆಗುತ್ತೆ, ನಮ್ಮ ಅಪ್ಪನ ಜೊತೆ ಇದ್ದ ಹಾಗೂ ಆಗುತ್ತೆ. ನನ್ನ ಜೀವನದಲ್ಲಿರೋ 2 ಹೀರೋಗಳು ನನ್ನ ಜೊತೆನೇ ಇರ್ತಾರೆ. ಅವರಿಬ್ರು ಒಟ್ಟಿಗೆ ಇರೋದನ್ನ ನೋಡ್ಕೊಂಡು ನನ್ನ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೋದು. ಆದ್ರೆ ನೀನು ಇಲ್ಲಿಗೆ ನನಗೆ ಕರ್ಕೊಂಡ್ಬಂದಿದ್ದು ಇದನ್ನ ಕೇಳೋದಕ್ಕಾ? ನಿನಗೆ ಬೇರೆ ಹೇಳೋದೇನೂ ಇಲ್ವಾ? ಏನಿಲ್ಲ ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ ಇನ್ನೇನಿರುತ್ತೆ ಹೇಳಿ? ಏನೂ ಇಲ್ಲ. ಎಲ್ಲ ನಾನೇ ಹೇಳಿದ್ದಾಯ್ತು, ನೀನೇನು ಹೇಳ್ಬೇಡ. ಸರಿ, ನಾನು ಹೋಗ್ತೀನಿ ಬಿಡು. ಅಂದರೆ ಯಜಮಾನ್ರ ಮಾತುಗೋಸ್ಕರ ಶ್ರಾವಣಿ ಮೇಡಮ್ ಅವ್ರ ಮನಸ್ಸೇ ಬದಲಾಯಿಸ್ಕೊಂಡ್ಬಿಟ್ರಾ? ಅವ್ರ ಪ್ರೀತಿನ ತ್ಯಾಗ ಮಾಡೋಷ್ಟು? ಯಜಮಾನ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಮೇಡಮು. ಇಷ್ಟೆಲ್ಲ ತ್ಯಾಗ ಮಾಡಿದ್ಮೇಲೆ ಅವ್ರ ಮದುವೆ ಆದ್ಮೇಲೆ ಚೆನ್ನಾಗಿಟ್ಟಿರಪ್ಪ ದೇವ್ರೆ. ಮದನು ಮೇಡಮ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ನನಗೆ ಗೊತ್ತಿಲ್ಲ, ಆದರೆ ಯಜಮಾನ್ರ ಮೇಲಿರೋ ಭಯಕ್ಕೆ, ಅವ್ರ ಮೇಲಿರೋ ಗೌರವಕ್ಕಾದರೂ ಅವ್ರು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಇದು ಮೇಡಮ್ ಅವ್ರ ಜೀವನದಲ್ಲಿ ತಗೋತಾ ಇರೋ ದೊಡ್ಡ ನಿರ್ಧಾರ. ಆ ನಿರ್ಧಾರ ತಪ್ಪಾಗಿ ತಗೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಅನ್ನಿಸ್ಬಾರ್ದು. ಆಂಜನೇಯ, ಅವ್ರನ್ನ ಯಾವತ್ತೂ ಚೆನ್ನಾಗಿಟ್ಟಿರಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.